ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ಸೊ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಕಸಿನು ಯೋಗ ಮುಗಿಸ್ಕೊಂಡು ಬಂದ್ಲು ಈಗ. ಸೊ ಬ್ಯಾಗೆಲ್ಲ ರೆಡಿ ಬ್ಯಾಗು. ಸೊ ಈಗ ಹೋಗೋಣ ಬನ್ನಿ, ಬಾಯ್. ಸೊ ಇವತ್ತು ನನ್ನ ಔಟ್ಫಿಟ್ ಬಂದಿದ್ದು. ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಲಿಫ್ಟಲ್ಲಿ. ಆಫೀಸ್ಗೆ ಹೋಗ್ತಾ ಇದ್ದೀನಿ ಲಿಫ್ಟಲ್ಲಿ. ಈಗ ಇದಕ್ಕೆ ಬಾಕ್ಸಿಗೆ ಮಧ್ಯಾಹ್ನ ಪನ್ನೀರ್ ಬಿರಿಯಾನಿ ಇತ್ತು, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಶಟರ್ ಬರುತ್ತೆ ಆಫೀಸ್ಗೆ, ಅದರಲ್ಲಿ ಹಾಕ್ಕೊಂಡು ತೆರೆಯೋದು. ಓಕೆ, ಬಾಯ್. ಸೊ ಈಗ ಆಫೀಸಿಂದ ಬಂದೆ. ಆಫೀಸಿಂದ ಬರ್ತಾ ಇಲ್ಲಿ ಚಪಾತೀಸ್ ಎಲ್ಲ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಅರ್ಧ ಬೇಯಿಸಿರೋ ಚಪಾತಿ. ಅದನ್ನು ಇದು ಮಾಡೋಕ್ಕೆ ನನ್ನ ಕಸಿನ್ನು ಏನೋ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದಾಳಂತೆ. ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಚಪಾತಿ ಬೇಯಿಸ್ಬಿಟ್ಟು ಊಟ ಮಾಡೋಣ. ಅದು ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ, RCB CSK. ಯಾರು ಗೆಲ್ತಾರೋ ನೋಡಬೇಕು. ಹೋಪ್ಫುಲಿ ಈ ಸಲ ಕಪ್ ನಮ್ಮದೇ ಆಗಲಿ. ಓಕೆ, ಈಗ ಚಪಾತಿ ಬೇಯಿಸೋಣ ಬನ್ನಿ, ಹೊಟ್ಟೆ ಹಸಿತಾಯಿತ್ತು. ನೋಡಿ, ಇದೇನೋ ಬದನೆಕಾಯಿನ ಬೇಯಿಸಿ ಫುಲ್ ಸ್ಮ್ಯಾಶ್ ಮಾಡಿ ಏನೋ ಡಿಫ್ರೆಂಟಾಗಿ ಕರಿ ಮಾಡಿದ್ದಾಳೆ. ತುಂಬ ಟೆಂಪ್ಟಿಂಗ್ ಆಗಿದೆ. ಬ್ಯಾಚುಲರ್ಗೆಲ್ಲ ಇದೆಲ್ಲ ಹೆಲ್ಪ್ ಆಗ್ಬೋದು, ಬಿಕಾಸ್ ನಾವು ಪಟ್ ಅಂತ ಆಗೋ ಥರ ಅಡುಗೆ ಮಾಡ್ತೀವಿ. ಸೊ ಬನ್ನಿ ಬೇಗ ಬೇಗ ಚಪಾತಿ ಬೇಯಿಸೋಣ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತೊಗೊಬಂದಿರೋದು, ಹೆಂಗಿರುತ್ತೋ ಗೊತ್ತಿಲ್ಲ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ಜಿಪ್ ಲಾಕು ಆ್ಯಂಡ್ ಫುಲ್ ತೆಳು ಇದೆ. ಇದು ಒಂದು ಚಪಾತಿ ಆ್ಯಕ್ಚುಲಿ ಫುಲ್ ತೆಳ್ಳಗಿದೆ. ಇದನ್ನು ಹಾಕಿ ಬಿಸಿ ಮಾಡೋಣ ಗೊಜ್ಜು ಜೊತೆ. ತಿಂತ RCB ಮ್ಯಾಚ್ ನೋಡಬೇಕು. ಟೈಮ್ ಆಲ್ರೆಡಿ 7 ಆಯಿತು. ಸೊ ಇನಾಗ್ರೇಷನ್ ಬೇರೆ, ಹೈ ವೋಲ್ಟೇಜ್ ಮ್ಯಾಚು. ನೋಡೋಣ ಚಪಾತಿ ಹೇಗಾಗುತ್ತೆ, ಇದು ಹೇಗಿದೆ ಕರಿ ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಆಮೇಲೆ ಸಿಗ್ತೀನಿ ನಾನು. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಫುಲ್ ಉಪ್ತಾ ಇದೆ ಚೆನ್ನಾಗಿ. ತೆಳ್ಳಗೆ ಉಪ್ತಾ ಇದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಫುಲ್ ಆ ಥರ ಆಗ್ತಾಯಿದೆ ನೋಡಿ. ಬಿಸಿ ಬಿಸಿ ಚಪಾತಿ ಜೊತೆ ಬದನೆಕಾಯಿ ಕರಿ ಟೇಸ್ಟ್ ಮಾಡಿ ಹೇಳೋಣ. ವಾವ್, ಸಾಕಾಗಿ ಮಾಡಿದ್ದಾಳೆ. ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆಯಿತಾ. ಈಗ ಊಟ ಮಾಡ್ತೀನಿ. ಊಟ ಮಾಡಿ RCB ಮ್ಯಾಚ್ದು ಟಾಸ್ ನೋಡಬೇಕು ಯಾರಿಗಾಗಿದೆ ಅಂತ. ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್.